ನಮಸ್ತೆ. ನಮಸ್ತೆ ಹೇಳಿ. ಸರ್ ಈ ಬಾರಿ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ. ಓಕೆ. ನಿಮ್ಗೆ ಯಾರು ಇಷ್ಟ ಆಗ್ತಿದ್ದಾರೆ ಸರ್ ಅಂತ? ನಮಗೆ ಅಲ್ಲಿ ಅವ್ರ ಹೆಸರು ಬರಲ್ತು. ಲಾಯರ್ ಇಷ್ಟ, ಚೆನ್ನಾಗಿ ಆಯ್ತಾನೆ. ಜಗ್ಜಸ್ ಇಷ್ಟ. ಅವ್ರ ಹೆಸರುಗಳು ಬರಲ್ಲ ಮೇಡಮ್ ಅವರೇ ನಮಗೆ. ಅಂದರೆ ಅಲ್ಲಿ ಇರೋರೆಲ್ಲ ಇಷ್ಟನೇ, ಯಾರೋ ಒಂದು ಇಬ್ಬರು ಮೂರು ಜನ ಇಷ್ಟ ಇಲ್ಲ, ಎಲ್ಲ ಇಷ್ಟನೇ. ಜಗ್ಜಸ್ ಅಂತೂ ಭಾರಿ ಇಷ್ಟ, ಜಗಳ ಆಯ್ತಾನಲ್ಲ ಅದಕ್ಕೋಸ್ಕರ ಇಷ್ಟ, ಭಾರಿ ಇಷ್ಟ. ಹಾಂ, ಒಂದು ತಿಂಗಳಿಂದ ಆಯ್ತು ಜಗದೀಶ್ ಅವರು ಭಾರಿ ಚಾಲ್ತಿಯಲ್ಲಿದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲ ಭಾರಿ ಇದ್ದಾರೆ ಚಾಲ್ತಿಯಲ್ಲಿ. ಓಕೆ. ಅದಕ್ಕಿಂತ ಹಿಂದೆ ಅವರು ಇರಲಿಲ್ಲ, ಸ್ವಲ್ಪ ದಿನ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲೇ ದರ್ಶನ್ ಅವರು ವಿಷಯ ತಗೊಂಡು ಒಂದಿಷ್ಟು ಹೆಸರು ಪಡ್ಕೊಂಡು ಬಿಗ್ ಬಾಸ್ ಒಳಗೆ ಬಂದರು ಅಂತ ಒಂದಿಷ್ಟು ಆರೋಪ ಮಾಡ್ತಾರೆ ಜನರು. ಏನು ಹೇಳ್ತೀರಾ ಸರ್? ಸರ್ ದರ್ಶನ್ ಬಗ್ಗೆ ಅಂತ ಏನಿಲ್ಲ ಪಾಪ, ಅವ್ನು ಬೇಕು ಅಂತ ಮಾಡ್ಕೊಂಡಿರೋ ಕೆಲಸ ಅದು. ಯಾರೋ 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 ಬೇಕು ಅಂತ ಮಾಡ್ಕೊಂಡಿರೋ ಕೆಲಸ. ದರ್ಶನ್ ಒಳ್ಳೆ ಮನುಷ್ಯನೇ ಹೇಳ್ಕೊಂಡು ಇವರು ಪ್ರಚಾರ ತಗೊಂಡು ಬಿಗ್ ಬಾಸ್ ಒಳಗೆ ಬಂದರು. ಸರ್ ಸುಳ್ಳು ಅದು, ಸುಳ್ಳಲ್ವ ಅದು? ಸುಳ್ಳು. ಅವ್ರ ಹೆಸರು ಹೇಳ್ಕೊಂಡು ಏನು ಬರಬೇಕಾಗಿಲ್ಲ. ಅವರು ರಾಜಕೀಯ ಸ್ವಲ್ಪ ಹೆಸರು ಇದು ಮಾಡಿದಾರಲ್ವಾ. ಈಗ ರಾಜಕಾರಣದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರೆಲ್ಲರೂ ಇದು ಮಾಡ್ತಾರೆ. ಏನೋ ಏನಪ್ಪ, ಈಗ ಯಾರೇ ತಪ್ಪು ಮಾಡಿರಲಿ ಅವ್ರು ತಪ್ಪು ಅಂತ ಅವರು ರಿಯಲಾಗಿ ಹೇಳ್ತಾರೆ, ಅವ್ರ ಕಡೆ ನಿಂತ್ಕೋತಾರೆ, ಸಪೋರ್ಟ್ ಮಾಡ್ತಾರೆ. ಆ ತಪ್ಪ ಅಲ್ಲ. ಒಂದು ತಿಂಗಳಿಂದ ನೀವು ಅವರು ವಿಡಿಯೋಸ್ ಎಲ್ಲ ನೋಡಿರಿ? ನೋಡ್ದೆ. ನಾನು ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ. ಹೇಳಕ್ಕಾಗಲ್ಲ, ಕರ್ಕೊಂಬಂದ್ರು ಬರ್ಬೋದು. ಅಲ್ಲ, ಬರ್ತೀನಿ ಅಂತ ಹೇಳಿದ್ರು. ಇವಾಗ ನೋಡ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಮ್ಮ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಇವರು ಈಗ ಅವರು ಬೇರೆ ಕರ್ಕೊಬತ್ತಾರಲ್ಲ ಅವ್ರನ್ನ, ದರ್ಶನ್ನ. ಈಗ ಅವ್ರು ಹೋಗೋರೆ ಬೇರೆ ಕರ್ಕೊಬತ್ತಾರೆ. ಹೌದು, ಇವ್ರು ಅವ್ರ ಹೆಸರು ಹೇಳ್ಕೊಂಡು ಒಳಗಡೆ ಅದಂತ ಹೆಸರು ಹೇಳ್ಕೊಂಡು ಹೋಗಿದ್ದಾರೆ. ಹೇಳ್ಬೇಕು, ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಹೋಗಿದಾರೋ ಇಲ್ಲ ಬಿಗ್ ಬಾಸ್ ಕರ್ಕೊಂಡು ಅದು ಗೊತ್ತಿಲ್ಲ. ಅಂದರೆ ಹೋಗಿದಂತೂ ನಿಜ. ಅವ್ರ ಹೆಸರು ಹೇಳ್ಕೊಂಡಿರೋದು ನಿಜ. ಎಪಿಸೋಡ್ ಎಲ್ಲ ನೋಡಿ ಡೈಲಿ ನೋಡ್ತೀವಿ ಸರ್ ನಾವು. ಅವರು ಲೇಡೀಸ್ಗೆ ಹೋಗೋ ಅಂತಂದಿಲ್ಲ. ಅವರು ಯಾರೋ ಇನ್ನೊಬ್ರು ಇದ್ದಾರಲ್ಲ ಅವ್ರಿಗೆ ಹೇಳಿದ್ರು. ಯಾರೋ ಅವ್ರು ಗಡ್ಡೆ ಬಿಟ್ಕೊಂಡಿದ್ದಾರಲ್ಲ, ಯಾರೋ ಅವ್ರ ಹೆಸರು ಮಂಜುಗೆ ಹೇಳಿದ್ರು ಅಷ್ಟೇ ಹೋಗಲ್ಲ ಅಂತ. ಸರ್ ಲೇಡೀಸ್ಗೆ ಏನು ಹೇಳಿಲ್ಲ ಬಿಡಿ ಅವರು. ಯಾಕೆ ನಾವು ದಿನ ನೋಡ್ತೀವಿ ಎಪಿಸೋಡು, ಲಾಸ್ಟ್ ಗಂಟಲು ನೋಡ್ತೀವಿ ಸರ್ ಡೈಲಿ ನಾವು. ಅದು ಆ ಗಂಟೆ ಟಿ ವಿ ಹಾಕೊಂಡೆ ಮಲಿಕೋದು. ಅವ್ರು ಹೇಳೋದು ಲೇಡೀಸ್ಗೆ ಹೇಳಿದ್ರು ಅವ್ರಿಗೆ. ಯಾರಿಗೆ? ಅವ್ರ ಹೆಸರು ಗೊತ್ತಿಲ್ಲ. ಜಗ್ಜಸ್ಗೆ ಅವ್ರು ಹೇಳಿರೋದು, ಅವ್ರಿಗೆ ಹೇಳಿಲ್ಲ ಬಿಡಿ ಸರ್. ಅವರು ಬಿಗ್ ಬಾಸ್ ಮನೆಯೊಳಗೆ ಬಂದರೆ ಪ್ರತಿಯೊಬ್ಬರು ಕೂಡ ಸೆಲೆಬ್ರಿಟಿ ಅಂತಲೇ ಅರ್ಥ. ಯಾರೇನು ಕಡಿಮೆ ಇಲ್ಲ ಸರ್, ಅದು ಯಾರೇನು ಕಡಿಮೆ ಇಲ್ಲ. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು, ಅದನ್ನು ನಿಜ. ಅವ್ನು ತಪ್ಪು ಇಲ್ಲ, ನಾವು ನೋಡ್ತೀವಿ ತಪ್ಪು ಮಾತ್ರ. ಸ್ವಲ್ಪ ಹೊರಡಾಗ ಮಾತಾಡ್ತಾನೆ. ಇದು ಮೈಕೆಲ್ಲ ಕಳೆದು ಬಿಸಾಕೋದು, ಡೋರ್ ತಗೊಂಡು ಹೊಡಿಯೋದು, ಆಮೇಲೆ ಅಪ್ಪನ ಮೇಲೆ ಜಾಸ್ತಿ ಗಲಾಟೆ ಮಾಡೋದು, ಅದೆಲ್ಲ ತಪ್ಪಲ್ವಾ? ತಪ್ಪು, ಅವ್ರದ್ದು ಸ್ವಲ್ಪ ತಪ್ಪು. ಆದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅವರು. ಯಾರು ಹೇಳಿ? ಅವ್ರು ಅಷ್ಟೆಲ್ಲ ಮಾತಾಡ್ತಾ ಕಡಿಮೆ ಮಾಡ್ಕೋಬೇಕು ಅವರು. ನಾನು ಹೊರಗಡೆ ಹೋಗ್ತೀನಿ, ಬಿಗ್ ಬಾಸ್ ಮನೇಲಿ ಇರಲ್ಲ, ನನಗೆ ಇದು ಬೇಕಾಗಿಲ್ಲ, ನನ್ನ ಹತ್ರನೇ ಅವ್ರು ಮಾತಾಡೋದೆಲ್ಲ ಇದು ಏನು ಇದು ಏನು ಇದು ಏನಂತಾರೆ ಅದನ್ನು ಓವರ್ ಸರ್. ಅದು ಓವರ್ ಆಯಿತು, ತುಂಬ ಅಗ್ರೆಸ್ ಆಯಿತು, ದುರಹಂಕಾರ. ಆ ಥರ ಎಲ್ಲ ಮಾತಾಡಬಾರ್ದು. ಆಮೇಲೆ ಮೈಕಲ್ಲಿ ಬಿಸಾಕ್ಬಿಟ್ಟು ಹೋಗೋದು, ಚಪ್ಪಲಿನ ತೂದೆಸಿದ್ದು, ಆ ಡೋರ್ ಬಿಚ್ಚಬೇಕಾದ್ರೆ ಏನೋ ಒಂಥರ ಸ್ಟೈಲಿಂದ ತೆಗೆದೆಸಿದ್ದು, ಅವೆಲ್ಲ ದುರಹಂಕಾರ, ತಪ್ಪು ಅವೆಲ್ಲ. ಅವರು ಬಿಗ್ ಬಾಸ್ ಮನೆಯೊಳಗಿದ್ರೆ ನೋಡೋರಿಗೆ ಒಂದು ಸ್ವಲ್ಪ ಮಜಾ ಇಲ್ಲ ಸರ್, ನಮಗೆ ಮಜಾ ಸಿಗುತ್ತೆ. ಆದರೆ ದುರಹಂಕಾರ ಜಾಸ್ತಿ ಅವ್ರಿಗೆ, ಆ ಅಪ್ಪನಿಗೆ. ಅದನ್ನು ಕಡಿಮೆ ಮಾಡ್ಕೋಬೇಕು ಅವರು. ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಸ್ವಲ್ಪ ಇರ್ಬೋದು. ನಾವು ನೋಡೋಕ್ಕಂತಾರೆ ಖುಷಿ. ಅಂದರೆ ಹೆಣ್ಮಕ್ಳನ್ನಾದ್ರೂ ಅಷ್ಟೇ ಹೋಗೇ ಬಾರೆ ಅಂತ ಎಲ್ಲ ಅನ್ನಕೋಗ್ಬಾರ್ದು, ತಪ್ಪಲ್ವಾ? ನಮ್ಮ ಹೆಣ್ಮಕ್ಳು ಇದ್ದಂಗಲ್ವ, ಹಂಗನ್ಬಾರ್ದು. ಆ ಅಪ್ಪನೂ ಅಷ್ಟೇ ಇವನು ಚಾಲೆಂಜ್ ಮಾಡೋಕೆ ಹೋಗ್ಬಾರ್ದು. ಯಾಕಂದರೆ ಒಬ್ರಿಗೆ ಈಗ ಅವ್ನು ಲಾಯರ್ ನಮಗೊಬ್ರು ಲಾಯರ್ ಇಲ್ವಾ? ಈಗ ಅವ್ನಿಗೆ ಲಾಯರ್ ಇದ್ರೆ ಈಗ ನಾವು ತಮ್ಮಡೆ ವ್ಯಾಪಾರ ಮಾಡ್ತೀವಿ, ನಮಗೂ ಒಬ್ರು ಲಾಯರ್ ಇಲ್ವಾ? ನಮಗೂ ಇದ್ದಾರೆ, ಕೇಸ್ ಹಾಕೋದು. ಅವನೊಬ್ಬನೇ ಲಾಯರು. ಅದೇನಪ್ಪ ಅಂದರೆ ಅವನು ಮಾಡ್ತಾಯಿದ್ದಾನೆ, ನಾವು ನೋಡೋಕೆ ಇಷ್ಟ. ಆದರೆ ಅವ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಂದರೆ ದುರಹಂಕಾರನ ಕಡಿಮೆ ಮಾಡ್ಕೊಂಡು ಇರ್ಬೇಕು ಸರ್ ಬಿಗ್ ಬಾಸಲ್ಲಿ. ಯಾರನ್ನೂ ಹೋಗೋ ಬಾರೋ ಆ ಥರ ಯಾರನ್ನೂ ಅನ್ನಕೋಬಾರ್ದು. ಇನ್ನೊಂದೇನೆಂದರೆ ಈ ಬಾರಿ ಸಾಮಾನ್ಯ ಜನರಿಗೆ ಒಬ್ರಿಗೂ ಅವಕಾಶ ಸಿಕ್ಕಿಲ್ಲ. ಒಬ್ರು ನಾವು ಅದನ್ನೇ ಸರ್ ಹೇಳೋದು. ಅವರು ಎಲ್ಲರೂ ಬರೀ ಸೆಲೆಬ್ರಿಟಿನೇ ಕರ್ಕೊಂಡು ಹೋಗೋರಲ್ವಾ? ಬೇರೆ ಸರ್ 80 ರೂಪಾಯಿ ಬೇರೆಯವ್ರನ್ನ ಕರ್ಕೋಕಿಲ್ವಾ? ನಾವು ಅದನ್ನೇ ಹೇಳ್ತೀವಿ ದಿನ ನೋಡ್ತಾ ಬೇರೆಯವ್ರನ್ನ ಕರ್ಕೋಕಿಲ್ವಾ? ಈಗ ನಮ್ಮಂಥವ್ರು ಬಡವ್ರು ಇರ್ತಲ್ಲ, ಇಂಥವ್ರು ಕರ್ಕೊಂಡು ಹೋಗ್ಲಿ ಅಲ್ವರಾ? ಬಡವ್ರಿಲ್ವಾ? ಬಡವ್ರ ಮಕ್ಳಿಲ್ವಾ? ಅವ್ರು ಒಂದು ಇಬ್ಬರು ಬಿಡ್ಲಿ, ಬಿಡಕ್ಕಾಗಲ್ಲ. ಬರೀ ದುಡ್ಡಿರೋದೇ ಕರ್ಕೊಂಡು ಹೋಗಿರೋದು. ಬಿಗ್ ಬಾಸು ಸರಿಯಿಲ್ಲ ಸರ್. ಯಾಕೆ ಗೊತ್ತಾ? ಈಗ 10 ಜನನ ಅವ್ರು ಕರ್ಕೊಂಡು ಹೋಗ್ಲಿ, ಬಡವ್ರು 5 ಜನ ಕರ್ಕೊಂಡು ಹೋಗೋಕ್ಕಾಗಲ್ಲ ನಾವು ಅಲ್ವರಾ? ಬಡವ್ರು 5 ಜನ ಕರ್ಕೊಂಡು ಹೋಗ್ಲಿ, ಅವ್ರು ಬಡವರು ಅಲ್ವಾ? ಇರಲಿ, ಅವರು 5 ಜನ ಬಡವರು ಅಂತ ಅವ್ರಿಗೆ ಮನ್ಸರು ಅಲ್ವಾ? ಎಲ್ಲ ಬರೀ ದುಡ್ಡಿರೋರು ಬರೀ ಹೆಸರು ಮಾಡಿರೋನೇ ಕರ್ಕೊಂಡು ಹೋಗ್ತಾರೆ ಅಲ್ವರಾ? ಅದೇನು ತಪ್ಪಲ್ಲ ಅವೆಲ್ಲ?
ಏನಾದ್ರು ನೋವಿದೆಯಾ ನಿಮಗೆ? ಒಂದ್ಸಲ ಚಾನ್ಸ್ ಸಿಕ್ಕಿಲ್ಲ ಬಡವರಿಗೆ, ಆ ಥರದ್ದು ಏನಾದರೂ? ಸರ್ ನೋವಿದೆ ಸರ್, ನಮ್ಮಂಥವ್ರು ಬೇಡ, ಬಡವರು ಇದ್ದಾರಲ್ವ, ಒಳ್ಳೊಳ್ಳೆಯವರು, ಈಗ ಒಳ್ಳೆ ಹೆಸರು ಮಾಡಿದ್ರು ಬಡವ್ರ ಮಕ್ಕಳು ಇರ್ತಾರಲ್ಲ ಅವ್ರನ್ನೇ ಕರ್ಕೊಂಡಲ್ಲಿ. ಈಗ ನಮ್ಮಂತೂ ಬೇಡ ಅಲ್ವಾ, ಬಡವ್ರ ಮಕ್ಕಳು ಹೆಸರು ಮಾಡಿದಾರಲ್ಲ ಅವ್ರನ್ನ ಕರ್ಕೊಂಡಲ್ಲಿ. ಏನು ಸರ್ ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಜಗ್ಜಸ್ ಒಬ್ಬರಿಗೆ ಹೇಳೋದು, ಸರ್ ಆಡಿ ಚೆನ್ನಾಗಿ ಆಡಿ, ದುರಾಂಕರದಲ್ಲಿ ಮಾತಾಡಬೇಡಿ, ದುರಾಂಕರದಲ್ಲಿ ಬಿಗ್ ಬಾಸ್ನ ಬೈಕೋಬೇಡಿ, ಚೆನ್ನಾಗಿ ಆಡಿ ಚೆನ್ನಾಗಿರಿ ಇರಿ ನಾನು ಬ್ಯಾನ್ ಮಾಡಕ್ಕೆ ಬಿಡ್ತೀನಿ ಎಲ್ಲ. ಸರ್ ಸರ್ ಯಾರು ಬಿಗ್ ಬಾಸ್? ಸರ್ ಒಬ್ಬ ಹೇಳ್ತೀನಿ, ಒಬ್ಬ ಬಡವನು ಏನು ಮಾಡೋಕ್ಕಾಗಲ್ಲ. ಆಗುತ್ತೆ ಹೇಳಿ. ಈಗ ಒಬ್ಬ ಬಡವನ ಏನೋ ಮಾಡೋಕ್ಕಾಗುತ್ತಾ? ಅವ್ನು ಲಾಯರೇ ಕೇಸ್ ಹಾಕೋಬೋದು, ನಮಗಿಲ್ವ ಲಾಯರ್ಗಳು? ನಾನು ಹೇಳೋದು, ಈಗ ನಾವು ಕಂಪ್ಲೇಂಟ್ ಕೊಟ್ಟರೆ ನಮಗೂ ಸಿಗ್ತಾರೆ ಲಾಯರು, ನಮ್ಗೆ ಯಾಕೆ ಸಿಕ್ಕಲ್ರು? ನೀವೇ ಸುಳ್ಳ? ಅವನು ಲಾಯರ್ ಅನ್ಬೋದು, ನಾವು ಅವನ ಮೇಲೆ ಕೇಸ್ ಹಾಕೋಕ್ಕಾಗಲ್ವಾ ಹೇಳಿ? ಅವೆಲ್ಲ ತಪ್ಪು ಅವನು ಮಾಡ್ಬೋದು, ಅವನು ಇನ್ನೂ ಇರ್ಬೇಕು, ಏನೋ ನೋಡು ಖುಷಿ. ಆದರೆ ದುರಾಂಕರದಲ್ಲಿ ಹೆಣ್ಮಕ್ಳಾರಿ ಯಾರೇ ಆಗಲಿ ಹೋಗಲ್ಲೋ ಬಾರಲ್ಲೋ ಅಂತ ಅನ್ನಕೋಬಾರ್ದು. ನಮಗೆ ಖುಷಿ ನೋಡ್ತೀವಿ, ಖುಷಿ. ಅವನಿಗೆ ದುರಾಂಕರ ಜಾಸ್ತಿ, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅವನು, ಅಷ್ಟೇ ಸರ್, ಇನ್ನೇನು ಹೇಳೋದೇನಿಲ್ಲ. ಲಾಸ್ಟಲ್ಲಿ ಬಂದು ಬಟ್ಟೆ ಹಾಕೋಬಿಟ್ಟು ನಾವು ಮಾಡಿದೆಲ್ಲ ಇದಾಯಿತು ಸಂಸಿ ಆಯಿತು ಬಿಡಿ, ತಪ್ಪಲ್ವ? ಹೌದು, ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಬೈತಾರೆ ಅನ್ನೋ ಬೈದಲ್ಲಿ ಏನಾದರೂ ಆ ಥರ ಮಾಡ್ತಾರಾ? ಮಾತಾಡೋಲ್ಲ. ಅವ್ನು ಹೇಳಿಲ್ವಾ, ಅವನು ಗೀಟಿಸ್ಕೋಬೇಕು, ಬಿಗ್ ಬಾಸಲ್ಲಿ ಇರಬೇಕು, ಅದಕ್ಕೆ ಆ ಥರ ಓವರ್ ಮಾಡ್ತಾವನೆ, ಓವರ್ ರೈಡಿಂಗ್ ಮಾಡ್ತಾ ಇರೋದು. ಅವ್ರೇನು ಮಾಡಬೇಕು ಅದನ್ನು ಅವನು ಯಾರೇ ಹೇಳಿ, ಹೆಣ್ಮಕ್ಳಲ್ಲಿ ಇನ್ನೊಬ್ಬರಲ್ಲಿ ಅವನು ಹಿರಿಯವರು, ಅವ್ರು ಹಿರಿಕರು ಅಂದರೆ ಬಿಗ್ ಬಾಸ್ಗೆ ಬಂದಿರೋರಲ್ಲಿ ಹಿರಿಯವರು. ಅವರು ನಿಧಾನದಲ್ಲಿ ಯಾರಿಗೇನು ಹೇಳ್ಬೇಕು, ಯಾರಿಗೇನು ಹೇಳ್ಬಿಡೋದು ಅದನ್ನು ನೋಡ್ಕೊಂಡು ಮಾತಾಡಬೇಕು. ಅದು ಅವ್ರಿಗೆ ಭಾರಿ ಒಳ್ಳೆಯದು. ಯಾಕೆಂದರೆ ನಾವು ಈಗ ಅವ್ರಿಗೆ ಹಿರಿಯವರು ಅಂದಮೇಲೆ ನಾವು ಗೌರವ ಕೊಡ್ತೀವಿ. ನೀನು ಚಿಕ್ಕವರಿಗೆ ಗೌರವ ಕೊಡ, ಅವ್ರು ಗೌರವ ಕೊಡ್ತಾರೆ ನಿನಗೆ. ಈಗಿನ ಮಕ್ಕಳುಗಳು ಗೌರವ ಕೊಡಲ್ರು, ಅದನ್ನು ಉಳಿಸ್ಕೋಬೇಕು. ಅವ್ರು ಆ ಗೌರವನ ಅವ್ರು ಉಳಿಸ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು, ಬೆಲೆ ಸಿಗುತ್ತೆ. ನಾವು ಬಿಗ್ ಬಾಸ್ ಚೆನ್ನಾಗಿ ನೋಡ್ತೀವಿ. ಇದು ಅವ್ರಿಗೆ ಹೇಳೋದು ಒಂದು ರಸ್ನಾಸ್. ನಾಳೆ ವೀಕೆಂಡು ಸುದೀಪ್ ಸರ್ ಬರ್ತಾರೆ, ವಾರ ಏನೆಲ್ಲ ಆಗ್ಬೋದು? ನನಗೆ ಏನಪ್ಪ ಅಂದರೆ ಅವ್ರನ್ನ ಬೋಯ್ತಾರೆ ಅಂತ ಅನಿಸೋದು ನೋಡಿದ್ರೆ ಅವ್ರ ಜಗ್ಜಸ ನೋಡಬೇಕು ಏನು ಮಾಡ್ತಾರೆ ಅಂತ ನೋಡ್ತೀವಿ. ನಾಳೆ ಇವತ್ತೇನಾಗುತ್ತೆ ಅಂತ ನೋಡ್ಬಿಟ್ಟು ಗೊತ್ತಾಗುತ್ತೆ, ಹೇಳ್ತೀವಿ. ಆ ಯಪ್ಪನಿಗೆ ಹೇಳ್ತಾರೆ ಅಷ್ಟೇ, ಏನಂದ್ರೆ ಅವರು ದುರಾಂಕರ ಕಡಿಮೆ ಮಾಡ್ಕೋಬೇಕು. ಆ ಬೈಕ್ನ ತೆಗೆದು ಎಸೆಬೇಡ್ದು, ಯಾಕಂದ್ರೆ ಬಿಗ್ ಬಾಸ್ ಕೊಟ್ಟಿರೋದಲ್ವ. ಅಂಥವ್ರು ಯಾಕೆ ಹೋದ್ರು ಹೋಗಲೇ ಬಿಡ್ತಾ ಇತ್ತಲ್ವ. ಈಗ ನಂಗೆ ಬಿಗ್ ಬಾಸೇ ಬೇಡ, ನಾನು ಕೇಸ್ ಹಾಕ್ತೀನಿ ಅಂದ್ರಲ್ಲ, ಅಂಥವ್ರು ಹಾಕೋದ ಈಚೆ ನಿಂತ್ಕ ಕೇಸ್ ಹಾಕುವೆ ಅಲ್ವಾ? ಅಲ್ಲ, ಒಳಗಡೆ ಹೋಗಿ ಕೇಸ್ ಹಾಕ್ಬೇಕಾ? ಈಚೆ ಇದ್ರೆ ಕೇಸ್ ಹಾಕ್ಬೇಕಾಯ್ತು ಅಲ್ಲರ, ಒಳಗಡೆ ಇದ್ರೆ ಕೇಸ್ ಹಾಕ್ಬೇಕಾಗಿತ್ತು. ಹಾಂ ಸರಿ, ಅವ್ರು ಹೇಳ್ದಷ್ಟೇ, ದುರಾಂಕಾರ ಪಡಬಾರ್ದು, ಒಳ್ಳೆ ನಿಂತ್ಕೊಂಡು ಮಾತಾಡ್ಕೊಂಡು ಅವ್ನು ಚೆನ್ನಾಗಿ ಆಡ್ಕೊಂಡು ಹೋಗ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.